ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಸಣ್ಣ ವಿಡಿಯೋ ಕ್ಲಿಪ್ ಮಾಡೋದರ ಮುಖಾಂತರ ಒಂದು ಫೆಡರೇಷನ್ನನ್ನು ಮಗುವಿರ ಸಮುದಾಯದ ಸಂಸ್ಥೆಯಲ್ಲಿ ಆಗಿರುವಂಥ ಅನ್ಯಾಯದ ಬಗ್ಗೆ ನಾನು ಹೇಳಲಿಕ್ಕಿದೆ. ಇವತ್ತು ಅವ್ಯವಹಾರದ ಬಗ್ಗೆ. ಇವತ್ತು ಮೊನ್ನೆ ನಾನು ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಆಗಿರುವ ಅನ್ಯಾಯವನ್ನು ಸಂಪೂರ್ಣವಾಗಿ ಎಲ್ಲ ಎಳೆಯರಿಗೆ ಕೂಡ ನಾನು ಗಮನಕ್ಕೆ ತಂದಿದ್ದೇನೆ. ಪತ್ರಿಕಾಗೋಷ್ಠಿ ಮಾಡಿ ಸಾರ್ವಜನಿಕರ ಗಮನಕ್ಕೆ ಈಗಾಗಲೇ ತಂದಿದ್ದೇನೆ. ಆದ್ದರಿಂದ ಇದು ನಮ್ಮ ಮೊಗವೀರ ಸಮುದಾಯದ ಒಂದು ಸಂಸ್ಥೆ, ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ. ಆದ್ದರಿಂದ ನಾವಿವತ್ತು ಮಾತಾಡಲೇಬೇಕಾಗ್ತದೆ. ಯಾಕಂದರೆ ಇಲ್ಲಾಂದರೆ ಮಾತಾಡದೆ ಹೋದಲ್ಲಿ ನಮ್ಮ ಈ ಫೆಡರೇಷನ್ ಏನಿದೆ, ಮಗುವೀರ ಸಮುದಾಯದ ಹಿರಿಯರು ಕಟ್ಟಿದಂಥ ಈ ಫೆಡರೇಷನ್ ನಾಶವಾಗಿ ಹೋಗುವ ಅಂಚಿನಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಈ ಏನು ಫೆಡರೇಷನ್ ಬೋರ್ಡ್ ಈಗ ಇದೆ, ಈ ಬೋರ್ಡನ್ನು ಬರ್ಖಾಸ್ತುಗೊಳಿಸಿ ತನಿಖೆ ಆಗಬೇಕಾಗಿದೆ. ಯಾಕಂದರೆ ಬರ್ಖಾಸ್ತುಗೊಳಿಸದೇ ಇದ್ದರೆ ತನಿಖೆ ಆದರೆ ಏನಾಗ್ತದೆ ಅಂದರೆ ಇವರಿಗೆ ಅಧಿಕಾರದ ಸ್ವಲ್ಪ ಬಾಲಗಳೆಲ್ಲ ಜಾಸ್ತಿ ಇರೋದ್ರಿಂದ ದಾಖಲಾತಿಗಳನ್ನು ಮುಚ್ಚಿಟ್ಟು ಅಧಿಕಾರಿಗಳನ್ನು ಎಲ್ಲ ದಾರಿ ತಪ್ಪಿಸಿ ದಾಖಲೆಗಳನ್ನು ಮುಚ್ಚಿಡುವಂಥ ಸಾಧ್ಯತೆ ಇದೆ. ಹೀಗೆ ಇರುವುದರಿಂದ ನಾವು ಇನ್ನೊಂದು 2-3 ದಿನದಲ್ಲಿ ಒಂದು ನಮ್ಮದೇ ಆದಂಥ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಮಾನ್ಯ ಕರ್ನಾಟಕ ರಾಜ್ಯ ಗೃಹ ಸಚಿವರ ಸಹಕಾರಿ ಸಚಿವರಲ್ಲಿ ನಾವೊಂದು ಮನವಿ ಮಾಡಲಿಕ್ಕಿದ್ದೇವೆ. ಏನಂದರೆ ಈ ಆಗಿರುವ ಅವ್ಯವಹಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು ಅಂತ ಹೇಳಿ ನಾವು ಸಹಕಾರಿ ಸಚಿವರನ್ನು ಇನ್ನೊಂದು 2-3 ದಿನದಲ್ಲಿ ಮನವಿ ಮಾಡಲಿಕ್ಕೆ ಇದ್ದೇವೆ. ಹೀಗೆ ನಮ್ಮ ಹಿರಿಯರು ಸ್ಥಾಪನೆ ಮಾಡಿರುವಂಥ ನಮ್ಮ ಬಡ ಮೀನುಗಾರರಿಗೆ ಸರಿಯಾಗಿ ಹಿಡಿದಂಥ ಮೀನಿಗೆ ಸರಿಯಾದಂಥ ಬೆಲೆ ಸಿಗಬೇಕು, ಬೆಲೆ ಸಿಗುವಂತೆ ಮಾಡಬೇಕು ಅಂತ ಮಾಡಿರುವಂಥ ಈ ಸಂಸ್ಥೆಯನ್ನು ಇವತ್ತು ಸಂಪೂರ್ಣವಾಗಿ ಈ ವ್ಯವಸ್ಥೆಯಿಂದ ದೂರ ಇಟ್ಟಿದ್ದಾರೆ. ಹಾಗೆ ಫೆಡರೇಷನ್ನಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಸಂಪೂರ್ಣ ಸ್ಥಗಿತಗೊಂಡು ಸಂಸ್ಥೆ ಅಪಾರ ನಷ್ಟ ಅನುಭವಿಸ್ತಾ ಇದೆ. ಇವತ್ತು ಫೆಡರೇಷನ್ನ ಅಧ್ಯಕ್ಷರು ಈ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ತನ್ನ ಸ್ವಂತ ಲಾಭಕ್ಕೆ ಉಪಯೋಗಿಸಿಕೊಳ್ಳುತ್ತಿರುವುದು ಕೂಡ ಇಡೀ ನಮ್ಮ ಸಮುದಾಯಕ್ಕೆ ಮೀನುಗಾರರಿಗೆ ಮಾಡಿರುವಂಥ ಒಂದು ದೊಡ್ಡ ದ್ರೋಹ ಆಗಿರ್ತದೆ. ಆದ್ದರಿಂದ ಇದೆಲ್ಲವನ್ನು ಕೂಡ ನಮ್ಮ ಏನು ಮಗುವೀರ ಸಮುದಾಯದ ನಾಯಕರು ಏನಿದ್ದಾರೆ ತುಂಬ ಗಂಭೀರವಾಗಿ ಆಲೋಚಿಸಬೇಕಾಗಿದೆ ಇವತ್ತು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ನಮ್ಮ ಹಿರಿಯರು ಕಟ್ಟಿದಂಥ ಸಂಸ್ಥೆ ಕರಾವಳಿ ಪ್ರದೇಶದಿಂದ ನಾಪತ್ತೆ ಆಗುವ ಚಾನ್ಸ್ ಕೂಡ ಇದೆ. ಯಾವ ರೀತಿ ನಮ್ಮ ಸುವರ್ಣ ತ್ರಿಭುಜ ಬೋಟ್ ಹೇಗೆ ಸಮುದ್ರದಲ್ಲಿ ಮಾಯ ಆಗಿದೆಯೋ ಹಾಗೆ ಫೆಡರೇಷನ್ ಅನ್ನೋ ಒಂದು ದೊಡ್ಡ ಸಂಸ್ಥೆ ಕೂಡ ಇವರ ಅವ್ಯವಹಾರದಲ್ಲಿ ಮುಳುಗಿ ನಮ್ಮ ಮೀನುಗಾರರಿಗೆ ನಷ್ಟ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇವತ್ತೊಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೇನೆ. ಯಾಕಂದರೆ ನಾನು ಈ ಲೆಕ್ಕ ಪರಿಶೋಧನಾ ಇಲಾಖೆಯಿಂದ ಆಡಿಟನ್ನೆಲ್ಲ ನೋಡಿದಾಗ, ಆಡಿಟಿಂಗ್ ರಿಪೋರ್ಟೆಲ್ಲ ನೋಡಿದಾಗ ನಾನು ಎಲ್ಲ ಬಂದಿದೆ, ನನ್ನ ಹತ್ರ ಇದೆ ಎಲ್ಲ ದಾಖಲೆಗಳು. ಅದು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತೋರಿಸಿದ್ದೇನೆ ಎಲ್ರಿಗೂ, ಮತ್ತು ಎಲ್ರಿಗೂ ಕಳಿಸಿದ್ದೇನೆ. ಅದೆಲ್ಲ ನೋಡುವಾಗ ಇಲ್ಲಿ ತುಂಬ ನ್ಯೂನತೆಗಳನ್ನು ಲೆಕ್ಕಪರಿಶೋಧನಾ ಇಲಾಖೆಯವರು ತೋರಿಸಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಯಾವ ರೀತಿಯಲ್ಲೆಲ್ಲ ಆಗಿದೆ ಎಲ್ಲವನ್ನು ತೋರಿಸಿದ್ದಾರೆ. ಡೀಸೆಲಲ್ಲಿ ಏನಾಗಿದೆ, ಮಗುವಿರೋ ಮಕ್ಕಳ ಶಿಕ್ಷಣದಲ್ಲಿ ಏನಾಗಿದೆ, ಮತ್ಸ್ಯಾಶ್ರಮ ಯೋಜನೆಯಲ್ಲಿ ಏನಾಗಿದೆ, ಸ್ವಾವಲಂಬನ ನಿಧಿ ಏನು ದುರ್ಬಳಕೆಯಾಗಿದೆ, ಹೀಗೆ ಏನು ಡೀಸೆಲ್ ಸಬ್ಸಿಡಿಯಲ್ಲಿ ಏನಾಗಿದೆ, ಬೇರೆ ವಿಧವಾದ ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ನಷ್ಟ ಆಗಿರುವುದು ಗೋಚರ ಆಗಿದೆ. ಇದನ್ನೆಲ್ಲ ಇಟ್ಕೊಂಡು ಇದನ್ನೆಲ್ಲ ದಾಖಲೆ ಸಮೇತ ನಾನು ಮುಂದಿನದಲ್ಲಿ ಬಿಡುಗಡೆ ಮಾಡ್ತೇನೆ. ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಹಕಾರಿ ಸಚಿವರಿಗೂ ಇದನ್ನು ಕೊಟ್ಟು ತನಿಖೆಗೆ SIT ತನಿಖೆ ಆಗಬೇಕು ಅಂತ ಹೇಳಿ ನಾನು ಒತ್ತಡ ಹಾಕಿಸ್ತೇನೆ. ನಮ್ಮ ನಾಯಕರ ಮುಖಾಂತರ ಒತ್ತಡ ಹಾಕಿಸ್ತೇನೆ. ಮತ್ತು ಇದು ಆಗಲೇಬೇಕಾಗಿದೆ. ಇಲ್ಲಾಂದರೆ ಉಡುಪಿ ನಮ್ಮ ಇಷ್ಟೊಂದು ದೊಡ್ಡ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಅವ್ಯವಹಾರ ಆಗಿದೆ ಇಲ್ಲಿ. ಆದ್ದರಿಂದ
ಇದನ್ನು SIT ತನಿಖೆ ಆಗೋ ತನಕ ನಾನು ಮುಂದುವರಿತೀನಿ ಅಂತ ಹೇಳ್ತಾ ಇದ್ದೇನೆ.